ಹಲೋ ಗಾಯ್ಸ್, VMR ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವಿಶಾಲ್. ಇಂದು ಒಂದು ಗೇಮಿಂಗ್ ಪಿ ಸಿಯನ್ನು ಅನ್ಬಾಕ್ಸ್ ಮಾಡೋಣ, ಬನ್ನಿ ಗಾಯ್ಸ್. ವಾವ್, ನೀವು ನೋಡ್ಬೋದು, ಇದೇ ನನ್ನ ಬೀಸ್ಟ್ ಗೇಮಿಂಗ್ ಮೋಡ್, ಅಂದ್ರೆ ಗೇಮಿಂಗ್ ಪಿ ಸಿ ವಿಕ್ಟಸ್ ಅಂತಾರೆ ಲ್ಯಾಪ್ಟಾಪ್ನ. ಇದನ್ನ ಫಸ್ಟ್ ಅನ್ಬಾಕ್ಸ್ ಮಾಡೋಣ. ಬನ್ನಿ ಗಾಯ್ಸ್, ಅನ್ಬಾಕ್ಸ್ ಮಾಡೋಣ. ವಾವ್, ನೋಡಿ ಗಾಯ್ಸ್, ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕವರ್ ಅಲ್ಲಿ ಹಾಕಿ ಪ್ಯಾಕ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಗಾಯ್ಸ್. ಇನ್ನು ಎರಡು ಕಡೆ ಟೇಪ್ ಹಾಕಿದ್ದಾರೆ. ವಾವ್, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ವಿ ಅಂತ ದೊಡ್ಡದ ಸಿಂಬಲ್ ಆಗಿ. ನನ್ನ ಹೆಸರು ವಿಶಾಲ್, ವಿ ಮ್ಯಾಚ್ ಆಗುತ್ತೆ, ಚೆನ್ನಾಗಿದೆ. ಇದು ಸೈಡ್ ಇರ್ಲಿ. ಇವಾಗ ಚಾರ್ಜರ್ ಅನ್ಬಾಕ್ಸಿಂಗ್ ಮಾಡೋಣ, ಬನ್ನಿ ಗಾಯ್ಸ್. ಇದು ಅಡಾಪ್ಟರು. ಇದು ಅನ್ಸುತ್ತೆ ಗಾಯ್ಸ್ ಅಡಾಪ್ಟರು. ನೀಟಾಗಿ ಕವರ್ ಹಾಕಿ ರ್ಯಾಪ್ ಮಾಡಿದ್ದಾರೆ ಗಾಯ್ಸ್. ವಾವ್, ತುಂಬಾ ಚೆನ್ನಾಗಿದೆ. ಈ ಸೈಡ್ ನೀವು ನೋಡ್ತಾ ಇರ್ಬೋದು. ಇದು ಇಲ್ಲಿ ಬರುತ್ತೆ ಗೇಮಿಂಗ್ ಪಿ ಸಿ ಅಲ್ವಾ. ನೆಕ್ಸ್ಟ್ ಅನ್ಬಾಕ್ಸಿಂಗ್ ಮಾಡೋಣ, ಬನ್ನಿ ಗಾಯ್ಸ್. ನೆಕ್ಸ್ಟ್ ಈ ಬಾಕ್ಸ್ ತಗೊಂಡ್ರೆ ಇದರಲ್ಲಿ ಪ್ಯಾಡ್ಸ್ ಕೊಟ್ಟಿದ್ದಾರೆ, ಅಂದ್ರೆ ಮೌಸ್ ಪ್ಯಾಡು, ಆಮೇಲೆ ಕೀಬೋರ್ಡ್ ಪ್ಯಾಡು. ನೆಕ್ಸ್ಟ್ ಇದು RGB ಲೈಟ್ ಸ್ಟ್ರಿಪ್, ಅಂದ್ರೆ ಇದು ಚೆನ್ನಾಗಿರುತ್ತೆ, ಬ್ಯಾಕ್ ಲೈಟ್ ಸಪೋರ್ಟ್ ಮಾಡುತ್ತೆ. ಇದನ್ನು ಅನ್ಬಾಕ್ಸ್ ಮಾಡ್ಬಿಡೋಣ, ಬನ್ನಿ ಗಾಯ್ಸ್. ತುಂಬಾ ಉದ್ದನೂ ಇದೆ, 5 ಮೀಟರ್ ಅನ್ಸುತ್ತೆ. ಇದನ್ನ ಲಾಸ್ಟ್ ಅಲ್ಲಿ ಹಾಕೋಣ, ಬನ್ನಿ ಗಾಯ್ಸ್. ನೀವು ನೆಕ್ಸ್ಟ್ ಬಂದ್ರೆ ಇದು ಏರ್ಪಾಡ್ಸ್. ಇದು ಗೇಮಿಂಗ್ ಏರ್ಪಾಡ್ಸ್ ಗಾಯ್ಸ್. ಇದರಲ್ಲಿ ಬೀಸ್ಟ್ ಮೋಡ್ ಅಂತ ಒಂದಿದೆ, ಅದು ಸಖತ್ತಾಗಿ ಸಪೋರ್ಟ್ ಮಾಡುತ್ತೆ ಗೇಮಿಂಗ್ಗೆ. ಇದನ್ನು ಅನ್ಬಾಕ್ಸ್ ಮಾಡ್ಬಿಡೋಣ. ಇದು ಚೆನ್ನಾಗಿದೆ ಲುಕ್. ಔಟ್ ಸೈಡ್ ಬಾಕ್ಸ್ ನೋಡೋದಾದ್ರೆ ಇದು ಬೋಟ್ ಡಾಲ್ಬಿ ಅಟ್ಮಾಸ್ ಸಪೋರ್ಟ್ ಮಾಡುತ್ತೆ, ಡಾಲ್ಬಿ ಆಡಿಯೋ. ವಾವ್, ಇದು ವೈಟ್ ಕಲರ್ ಗಾಯ್ಸ್, ತುಂಬಾ ಚೆನ್ನಾಗಿದೆ, ಲುಕ್ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಗಾಯ್ಸ್, ಬೋಟ್ ಚೆನ್ನಾಗಿದೆ. ಬೋಟ್ ನಿರ್ವಾಣ ಜೆನಿತ್ ಅಂತ ಹೆಸರು ಹೇಳಿ. ಇದರಲ್ಲಿ 2 ಏರ್ಪಾಡ್ಸ್ ಇದಾವೆ ಗಾಯ್ಸ್. ನೋಡಿ, ಇಲ್ಲಿ ಲೈಟ್ ಇಂಡಿಕೇಶನ್ ಮಾಡುತ್ತೆ. ಎತ್ಕೊಂಡ್ರೆ ಒಂಥರ ಲುಕ್ ಗ್ಲಾಸಿ ಫಿನಿಶಿಂಗ್ ಸಕ್ಕತ್ತಾಗಿದೆ ಗಾಯ್ಸ್. ಇದು ಬ್ಲ್ಯಾಕ್ ಕಾಣಿಸ್ತಾ ಇದೆಯಲ್ವಾ, ಇದು ಬಟನ್ ಅನ್ಸುತ್ತೆ. ಇದರಲ್ಲಿ ಮೈಕ್ ಇದಾವೆ, ಏನೇನೋ ಇದಾವೆ ಗಾಯ್ಸ್. ಚೆನ್ನಾಗಿದೆ, ಗೇಮಿಂಗ್ ಹತ್ರ ಸಕ್ಕತ್ತಾಗಿರುತ್ತೆ ಇದರಲ್ಲಿ. ಇನ್ನಷ್ಟೇ ಇದರಲ್ಲಿ ಇನ್ನೇನು ಕೊಟ್ಟಿದ್ದಾರೆ ಅಂದ್ರೆ ಅದರದ್ದು ಗೈಡ್ ಲೈನ್ಸ್, ಹೆಂಗ್ ಯೂಸ್ ಮಾಡೋದು, ಪೇರಿಂಗು, ಸ್ಟಿಕ್ಕರ್ಸ್ ಅಷ್ಟೇ ಗಾಯ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಕೇಬಲ್ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಕೇಬಲ್ಲು. ಮತ್ತೆ ಎಕ್ಸ್ಟ್ರಾ ಇವು ಕಿವಿಗೆ ಹಾಕೊಂತಾರಲ್ಲ, ಅದು ಕೊಟ್ಟಿದ್ದಾರೆ ಗಾಯ್ಸ್. ಇದನ್ನು ಮೇನ್ ಬೇಕಾಗುತ್ತೆ. ಇದನ್ನು ಈ ಬಾಕ್ಸ್ನ ಸೈಡ್ಗೆ ಇಡೋಣ. ಇದು ಇಲ್ಲಿ ಇಟ್ಟೆ ನಾನು ಸದ್ಯಕ್ಕೆ ಗಾಯ್ಸ್.
ನೆಕ್ಸ್ಟ್ ಬಂದರೆ ಮೇಯ್ನ್ ಬೇಕಾಗಿರೋದು ಗೇಮಿಂಗ್ ಸ್ಟ್ರೀಮ್ಗೆ ಮೈಕ್ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ ಗೈಸ್. ವಾವ್, ಇದು ಚೆನ್ನಾಗಿದೆ ಗೈಸ್. ನೋಡಿ, ಇದು ವೈರ್ಲೆಸ್ ಮೈಕ್. ನಾನು ಯಾಕೆ ವೈರ್ಲೆಸ್ ಮೈಕ್ ತಗೊಂಡೆ, ವೈರ್ ತಗೊಂಡಿಲ್ಲ ಅಂದರೆ ನಾನು ಮತ್ತೆ ವ್ಲಾಗ್ ಮಾಡಬೇಕಂದ್ರೆ ಸ್ಟ್ರೀಮಿಂಗ್ ಬೇರೆ ಕೆಲಸಕ್ಕೂ ಯೂಸ್ ಆಗುತ್ತೆ. ನಾನೇನು ವೈರ್ ತೊಗೊಂಡಿದ್ರೆ ಗಾಯ್ಸ್ ಬರೀ ಸ್ಟ್ರೀಮಿಂಗ್ ಅಷ್ಟೇ, ಬೇರೆದಕ್ಕೆ ಯೂಸ್ ಆಗಲ್ಲ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ. ಹೂಗಳು ಈ ಥರ ಎಲ್ಲ ಹಾಕೊಂಡ್ರೆ ಚೆನ್ನಾಗಿ ಆಗೋಗುತ್ತೆ. ಅಷ್ಟೇ ಆಗೋಯ್ತು ಗಾಯ್ಸ್. ಇದನ್ನ ಫೋನ್, ಲ್ಯಾಪ್ಟಾಪ್, ಪಿ ಸಿ ಕನೆಕ್ಟ್ ಮಾಡ್ಕೊಂಡ್ರೆ ವರ್ಕ್ ಆಗುತ್ತೆ, ಆನ್ ಆಗುತ್ತೆ ಅಷ್ಟೇ ಗಾಯ್ಸ್. ಇದು ಚೆನ್ನಾಗಿದೆ. ಇದು ಈಗಲೇ ಬೇಡ, ಆಮೇಲೆ ಮತ್ತೆ ಯೂಸ್ ಮಾಡೋಣ ಗಾಯ್ಸ್. ಇದು ಚಾರ್ಜಿಂಗ್ ಆಗುತ್ತೆ, ಹಿಂಗೆ ಇಟ್ಟಿದ ತಕ್ಷಣ ಚಾರ್ಜ್ ಆಗುತ್ತೆ. ನೋಡಿ, ಇದು ಚೆನ್ನಾಗಿದೆ ಗಾಯ್ಸ್. ಇದರಲ್ಲಿ ಇನ್ನೂ ಏನು ಕೊಟ್ಟಿದ್ದಾರೆ, ಇದು ಆ್ಯಪಲ್ ಗಾಯ್ಸ್. ಆ್ಯಪಲ್ ಪಿನ್ ಕೊಟ್ಟಿದ್ದಾರೆ, ಮತ್ತು ಇದು ಚಾರ್ಜಿಂಗ್ ಅಡಾಪ್ಟರ್ ಕೇಬಲ್ ಕೊಟ್ಟಿದ್ದಾರೆ ಗಾಯ್ಸ್. ಅಷ್ಟೇ, ಇದರಲ್ಲಿ ಇನ್ನೇನಿಲ್ಲ. ಮತ್ತು ಇದು ಸೈಡ್ಗೆ ಇಟ್ಟಿರೋಣ. ಇದನ್ನು ಮಾತ್ರ ಇಲ್ಲಿ ಇಟ್ಕೊಂಡಿರೋಣ, ಮೇನ್ ಬೇಕಾಗಿರೋ ಮಾತ್ರ ಅಲ್ಲಿ ಇಡೋಣ ಗಾಯ್ಸ್. ಮತ್ತು ನೆಕ್ಸ್ಟ್ ತಗೊಂಡ್ರೆ ಇದು ನಮ್ಮ ಟ್ಯಾಬ್ ಗಾಯ್ಸ್. ಅಂದರೆ ಮೇನ್ ಇವಾಗ ಸ್ಟ್ರೀಮಿಂಗ್ ಮಾಡ್ತಾ ಇರ್ತೀರಲ್ವಾ, ಅವಾಗ ಚಾಟ್ ನೋಡೋಕ್ಕೆಲ್ಲ ಅದೇ ಸ್ಕ್ರೀನಲ್ಲಿ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಟ್ಯಾಬ್ ತಗೊಂಡಿದ್ದೀನಿ ಗಾಯ್ಸ್. ಇದನ್ನು ಅನ್ಬಾಕ್ಸ್ ಮಾಡೋಣ ಬನ್ನಿ ಗಾಯ್ಸ್. ವಾವ್, ಇದು ತುಂಬ ಚೆನ್ನಾಗಿದೆ ಗಾಯ್ಸ್. ಎಲ್ಲಿ ಇಟ್ಕೊಂಡು ಕೊಟ್ಟಿದ್ದಾರೆ, ಬರ್ತಾನೆ ಇಲ್ಲ ಗಾಯ್ಸ್. ವಾವ್, ಇದು ಚೆನ್ನಾಗಿದೆ. ನೋಡ್ಬೋದು ಸ್ಕ್ರೀನ್ ಎಷ್ಟು ಕ್ಲಿಯರ್ ಆಗಿ ಸಖತ್ತಾಗಿದೆ ಗಾಯ್ಸ್. ಇದರಲ್ಲೂ ಡಾಲ್ಬಿ ಅಟ್ಮಾಸ್ ಇದೆ, ಎಲ್ಲ ಹಾಕಿದ್ದಾರೆ ನೋಡಿ. ಸೌಂಡು ಟ್ಯಾಬ್ ಲೆನೋವೋ ಚೆನ್ನಾಗಿದೆ ಗಾಯ್ಸ್. ಇದನ್ನು ಆಮೇಲೆ ಆನ್ ಮಾಡೋಣ. ಇದನ್ನು ಇಲ್ಲಿ ಇಟ್ಟಿರ್ತೀನಿ. ಇದರಲ್ಲಿ ಇನ್ನೂ ರೂಲ್ಸು, ಗೈಡ್ಲೈನ್ಸ್, ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಎಜೆಕ್ಷನ್ ಪಿನ್ನು, ಇದು ಗೈಡ್ಲೈನ್ಸು, ಚಾರ್ಜರ್, ಅಡಾಪ್ಟರ್ ಎಲ್ಲ ಕೊಟ್ಟಿದ್ದಾರೆ ಗಾಯ್ಸ್. ಅಷ್ಟೇ, ಇನ್ನೂ ಸೈಡ್ಗೆ ಇಟ್ಟಿರೋಣ. ಈಗ ನೆಕ್ಸ್ಟ್ ನಾವು ಮೇನ್ ಬೇಕಾಗಿರೋದಂದ್ರೆ ಹೆಡ್ಸೆಟ್. ನೋಡಿ ಗಾಯ್ಸ್, ಇದು ಬೋಟ್ ಹೆಡ್ಸೆಟ್ ತಗೊಂಡಿದ್ದೀನಿ ನಾನು. ಬೋಟ್ ಹೆಡ್ಸೆಟ್ಟು ಅಂದರೆ ಇವಾಗ ಸ್ಟ್ರೀಮಿಂಗ್ ಮಾಡೋದ್ಮೇಲೆ ಎಲ್ಲರೂ ಬೇರೆ ಯೂಟ್ಯೂಬರ್ಸ್ ನೀವು ನೋಡ್ತೀರಲ್ವಾ, ಆ ಥರ ಇದೊಳ್ಳೆ ಫ್ಯಾನ್ಸಿ ಲುಕ್ ಕೊಡುತ್ತೆ ನಿಮ್ಗಷ್ಟೇ. ಬೋಟ್ ರಾಕರ್ಸ್, ಇದು ಟ್ರಾನ್ಸ್ಪರೆಂಟ್ ಆಗಿದೆ ಆಚೆಯಿಂದ ನೋಡೋಕ್ಕೆ. ನೋಡಿ ಗಾಯ್ಸ್, ಬೋಟ್ ರಾಕರ್ಸ್ ಅಂತೇಳಿ ಚೆನ್ನಾಗಿ ಓಡುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಒಂದು ಟ್ರೈ ಮಾಡಿಬಿಡೋಣ ಹೆಂಗಿರುತ್ತೆ ಅಂತ ಹಾಕೊಂಡು. ಇದು ರೈಟ್ ಸೈಡ್ ಅಲ್ವಾ, ಚೆನ್ನಾಗಿ ಕಾಣಿಸ್ತೀನಲ್ವಾ? ಎಸ್ ಗಾಯ್ಸ್, ಇದು ಇಲ್ಲಿ ಇಟ್ಟಿರೋಣ ಹಿಂದೆ. ಇದರಲ್ಲಿ ಏನೇನು ಕೊಟ್ಟಿದ್ದಾರೆ, ಒಂದು ಆಕ್ಸ್ ಕೇಬಲ್ ಕೊಟ್ಟಿದ್ದಾರೆ, ಒಂದು ಚಾರ್ಜರ್ ಕೊಟ್ಟಿದ್ದಾರೆ, ಒಂದು ಸ್ಟಿಕ್ಕರು, ಬುಕ್ಲೆಟ್ ಅಷ್ಟೇ ಗಾಯ್ಸ್. ಗೈಡ್ಲೈನ್ಸ್, ರೂಲ್ಸ್, ಹೆಂಗೆ ಯೂಸ್ ಮಾಡೋದು ಅಂತ ಯೂಸರ್ ಮ್ಯಾನ್ಯಲ್ ಅಷ್ಟೇ ಗಾಯ್ಸ್. ನಾವು ನೆಕ್ಸ್ಟ್ ನೋಡೋದಾದ್ರೆ ಇದೊಂದು ಹಾರ್ಡ್ ಡಿಸ್ಕ್ ಗಾಯ್ಸ್. ಸಿಗೇಟ್ದು ಎಚ್ ಡಿ ಡಿ ತೊಗೊಂಡಿದ್ದೀನಿ 1 TB ಇದು. ಯಾಕಂದರೆ ಇವಾಗ ಗೇಮಿಂಗ್ ಆಡ್ತೀನಲ್ವ ನಾನು, ಅದನ್ನ ವೀಡಿಯೋಸ್ ಮಾಡ್ಕೊಂಡ್ರೆ ಸೇವ್ ಮಾಡೋಕ್ಕೆ ಲ್ಯಾಪ್ಟಾಪಲ್ಲಿ ಸೇವ್ ಮಾಡ್ಕೊಂಡ್ರೆ ಮತ್ತೆ ಸ್ಲೋ ಆಗುತ್ತೆ ಅಂತ ಇದನ್ನ ಕನೆಕ್ಟ್ ಮಾಡ್ಕೊಂಡು ಇದ್ರಲ್ಲಿ ಸೇವ್ ಮಾಡ್ಕೊಂಡಿರ್ತೀನಿ. ಇದ್ರಲ್ಲಿ ಸೇವ್ ಮಾಡ್ಕೊಂಡು ಆಮೇಲೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು ಎಲ್ಲ ಆಗುತ್ತಲ್ಲ ಗಾಯ್ಸ್. ಇದನ್ನು ಅನ್ಬಾಕ್ಸ್ ಮಾಡೋಣ ಬನ್ನಿ ಗಾಯ್ಸ್. ಇದು ಚೆನ್ನಾಗಿದೆ. ಇದರಲ್ಲಿ ಪಾಸ್ವರ್ಡ್ ಪ್ರೊಟೆಕ್ಷನು ಇದೆ, ಅದಕ್ಕೆ ನಾನು ಇದು ತೊಗೊಂಡಿದ್ದೆ. ಬೇರೆಯವ್ರು ಎತ್ಕೊಂಡ್ರೆ ಏನು ಅದರಲ್ಲಿರೋ ಇನ್ಫಾರ್ಮೇಷನ್ ಆಕ್ಸೆಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ಗಾಯ್ಸ್. ನೋಡಿ, ಇದು ಕೊಟ್ಟಿದ್ದಾರೆ ಮ್ಯಾನ್ಯುವಲ್ಲು. ಇದು ಮೇನ್. ವಾವ್, ತುಂಬ ಚೆನ್ನಾಗಿದೆ ಗಾಯ್ಸ್. ನೋಡಿ ಎಷ್ಟು ಸ್ಮೂತಾಗಿ ಸಿಗೇಟ್ದು ಚೆನ್ನಾಗಿದೆ. 1 TB ಇದು. ಇದಕ್ಕೆ ಕನೆಕ್ಟರ್ ಕೊಟ್ಟಿದ್ದಾರೆ. ಕನೆಕ್ಟರು ಇದನ್ನ ಲ್ಯಾಪ್ಟಾಪ್ಗೆ ಹಾಕೊಳ್ಳೋದು, ಮತ್ತು ಮಾಡಿ ವೀಡಿಯೋಸ್ ಮಾಡಿದ್ದೆಲ್ಲ ಇದರಲ್ಲಿ ಸೇವ್ ಮಾಡ್ಕೊಳ್ಳೋದು ಅಷ್ಟೇ ಗಾಯ್ಸ್. ಇದನ್ನ ಇಲ್ಲಿ ಹಾಕೋದು ಅನಿಸುತ್ತೆ. ನೋಡಿ ಗಾಯ್ಸ್, ಇದನ್ನ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ ಗಾಯ್ಸ್. ಇದನ್ನು ಇಲ್ಲೇ ಇಟ್ಕೊಂಡಿರೋ ನಿಮ್ದು ಇದನ್ನೆಲ್ಲ ಸೈಡ್ ಇಡೋಣ ಗಾಯ್ಸ್. ನಾವಿವಾಗ ನೆಕ್ಸ್ಟ್ ತಗೊಂಡ್ರೆ ಗಾಯ್ಸ್, ಇದು ಮೌಸ್. ಅಂದರೆ HP ಮೌಸ್. ನಂಗೆ ಬೇರೆ ಕೆಲಸಕ್ಕೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಚೆನ್ನಾಗಿದೆ. ಬಟ್ DPI ಚೆನ್ನಾಗಿದೆ ಇದ್ರದ್ದು, ತುಂಬ ಫಾಸ್ಟಾಗಿ ರೆಸ್ಪಾಂಡ್ ಮಾಡುತ್ತೆ. ಇದು ಆಲ್ರೆಡಿ ಅಂತ ಬರುತ್ತಲ್ಲ. ಇನ್ನೂ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಗಾಯ್ಸ್. ಅದ್ರ ಮೇಲೇನೂ ಒಂದು ಸ್ಟಿಕ್ಕರ್ ಹಾಕಿದ್ದಾರೆ.
ನೋಡಿ ಗಾಯ್ಸ್, ಇದು HP ಮೌಸ್ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಇದರಲ್ಲಿ ಓಪನ್ ಮಾಡ್ಬೋದು, ಈ ತರ ಅನ್ಸುತ್ತೆ. ಇದು ಡುಯಲ್ಡ್ ಗಾಯ್ಸ್, ಅಂದ್ರೆ ಈ ತರ ಪಿನ್ ಹಾಕಿದ್ರು ಓಡುತ್ತೆ, ಮಾಮೂಲಿ ಬ್ಲೂಟೂತ್ ಅಲ್ಲೂ ಓಡುತ್ತೆ, ಆ ತರದ್ದು ಇದು. ನೋಡಿ ಗಾಯ್ಸ್, ಇದು ಆನ್ ಮಾಡಿದ್ರೆ ಈ ತರ ತೋರಿಸುತ್ತೆ. ಬ್ಲೂ ಲೈಟ್ ಇದೆ, ಬ್ಲೂ ಚೆನ್ನಾಗಿದೆ, ಕರ್ಸರ್ ವರ್ಕ್ ಆಗುತ್ತೆ ಗಾಯ್ಸ್. ಅವಾಗೆ ಮೌಸ್ ಪ್ಯಾಡ್ ತಗೊಂಡ್ರಲ್ಲ, ಇದ್ರಲ್ಲಿ ಯೂಸ್ ಮಾಡ್ಬೋದು ಅನ್ಸುತ್ತೆ. ಇದು ಬ್ರಿಸ್ಬೆರಿ ಇದು ಗಾಯ್ಸ್, ಪ್ರೋ ಸೀರೀಸ್. ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಸೆನ್ಸಾರ್ ಪರ್ಫೆಕ್ಷನ್ ಪ್ರೆಸಿಷನ್ ಕೊಡುತ್ತೆ ಇದು ಅನ್ಸುತ್ತೆ. ಇದನ್ನ ಇಟ್ಟಿರೋಣ ಗಾಯ್ಸ್, ಮೌಸ್ ನನ್ನ ಸೈಡ್ ಇಟ್ಟಿರೋಣ. ಅದೇ ಮೇನ್ ಆಡೋಕ್ಕದು. ಅಂದರೆ ಇನ್ನೊಂದು ಮೌಸ್ ತಗೊಂಡಿದ್ದೀನಿ ನಾನು, ಇದು ಕಮ್ಮಿ, ಇದು DPI ಇದು ಪೋಟ್ರಾನಿಕ್ಸ್ ಗಾಯ್ಸ್, ಟೋಡ್ 6 ಅಂತ ಮಾಡೆಲ್ ಹೆಸರು ಟೋಡ್ 6 ಅಂತ. ಇದು ಚೆನ್ನಾಗಿದೆ, ಯಾಕಂದರೆ ಇದು ಸ್ಟ್ರೀಮಿಂಗ್ ಮಾಡೋದ್ನಲ್ಲಿ ವ್ಯೂಸ್ ನೋಡೋಕ್ಕೆ, ಕಂಟೆಂಟ್ ಕ್ರಿಯೇಟರ್ ಬೇರೆದು ಚಾಟ್ ಓದೋಕ್ಕೆಲ್ಲ ಯೂಸ್ ಆಗುತ್ತಲ್ಲ ಗಾಯ್ಸ್. ಇದು ಚಾಟ್ ಓದೋಕ್ಕೆಲ್ಲ ಯೂಸ್ ಆಗುತ್ತೆ. ಇದು ಚೆನ್ನಾಗಿದೆ ಗಾಯ್ಸ್. ನೋಡಿ, ಇದನ್ನ ತುಂಬ ಸಾಫ್ಟ್ ಬಟ್ಟೆ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಚಾರ್ಜಿಂಗ್, ಇದು ಸೆಲ್ದಲ್ಲ, ಚಾರ್ಜಿಂಗ್. ಅವ್ರು ಹೇಳಿದ್ದಾರೆ 2 months ಬರುತ್ತಂತೆ ಬ್ಯಾಟ್ರಿ, ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ. ಅವ್ರು ಕೊಟ್ಟಿದ್ದಾರೆ ಗಾಯ್ಸ್, ವಾರಂಟಿ ರಿಜಿಸ್ಟ್ರೇಷನ್ ಎಲ್ಲ, ಚಾರ್ಜರು ಕೊಟ್ಟಿದ್ದಾರೆ ಒಂದು. ಅಷ್ಟೇ ಗಾಯ್ಸ್. ಇದರಲ್ಲಿ ಏನಂದರೆ ಲುಕ್ ಚೆನ್ನಾಗಿದೆ. DPI ಏನು ಅಷ್ಟೊಂದು ಅದು HP ಮೌಸ್ ಅಷ್ಟಿಲ್ಲ ಇದ್ರಷ್ಟು DPI, ಬಟ್ ಇದು ಚೆನ್ನಾಗಿದೆ ಲುಕ್ ವೈಸ್. ನೋಡ್ರಿ, ಇದಕ್ಕೂ ಒಂದು ಮೌಸ್ ಪ್ಯಾಡ್ ತಗೊಂಡಿದ್ದೀನಿ ಗಾಯ್ಸ್. ಇದು ಚೆನ್ನಾಗಿರುತ್ತೆ. 2 ಮೌಸ್ ಅಂದರೆ ಸಖತ್ತಾಗಿ ಚೆನ್ನಾಗಿ ಕೊಡುತ್ತೆ ಲ್ಯಾಪ್ಟಾಪು. ಅದು ನನ್ನ ಸೈಡ್ಗೆ ಇಟ್ಟಿರೋಣ. ನೆಕ್ಸ್ಟ್ ಬಂದರೆ ಮೈನ್ ಗೇಮಿಂಗಲ್ಲಿ ವಿಡಿಯೋ ಮಾಡೋದ್ನಲ್ಲಿ ಫೇಸ್ ಲೈಟು. ನಾನು ಫೇಸ್ ಲೈಟ್ನು RGB ಸ್ಟ್ರಿಪ್ಪಲ್ಲೇ ತೊಗೊಂಡಿದ್ದೀನಿ, ಲೂಮಾಸಿಂಕ್ ಅಂತ ಹೇಳಿ. ಚೆನ್ನಾಗಿದೆ ಗಾಯ್ಸ್. ಇದನ್ನು ತೋರಿಸ್ತೀನಿ ಹೇಗೆ ಅನ್ಬಾಕ್ಸ್ ಮಾಡಿ. ಲ್ಯಾಪ್ಸ್ಟರ್ ಅಂತ ಇಲ್ಲಿ ಕಾಣಿಸುತ್ತೆ ನೋಡಿ, ಲ್ಯಾಪ್ಸ್ಟರ್ ಲೂಮಾಸಿಂಕ್ RGB ಲೈಟ್. ಇದು ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಸ್ಟ್ರೀಮ್ ಮಾಡಿ ಲೈಟ್ ಹಾಕ್ಕೊಳ್ಬೋದು ನಿಮ್ಮ ಮೇಲೆ. ಇದು ಮೌಂಟಿಂಗ್ ಅನ್ಸುತ್ತೆ, ಅದ್ರ ಮೇಲೆ ಇರೋಕ್ಕೆ ತಗ್ಲಾಕೋದು. ಇದು ಕ್ಲಿಪ್ ಥರ ಹಾಕೋದು ಇಲ್ಲಿ ಮೇಲೆ, ಕ್ಯಾಮ್ರಾ ಸೈಡಲ್ಲಿ, ಕ್ಯಾಮ್ರಾ ಮೇಲೆ ಅಥವಾ ಕ್ಯಾಮ್ರಾ ಪಕ್ಕದಲ್ಲಿ. ಇದು ಮೇನ್ ಗಾಯ್ಸ್ ಲೈಟು. ನೋಡಿ ಗಾಯ್ಸ್, ತುಂಬ ಚೆನ್ನಾಗಿದೆ, ಸ್ಮೂತ್ ಆಗಿ. ಒಂದ್ಸಲ ಆನ್ ಮಾಡೋಣ. ವಾವ್, ಗ್ರೀನ್ ಕಲರ್, ಬ್ಲೂ ಕಲರ್ ಎಲ್ಲ ಅಂಟುತ್ತೆ ನೋಡಿ ಗಾಯ್ಸ್. ಇವಾಗ ಮೈನು 3 ಟೈಪ್ಸ್ ಇದಾವೆ ಲೈಟು. ಇದು ವೈಟು, ನಾರ್ಮಲ್ ವೈಟು, ಇದು ವಾರ್ಮ್ ವೈಟು, ಇದು ಸ್ವಲ್ಪ ಲೈಟ್ ವೈಟ್ ಥರ. ಇದರಲ್ಲಿ ಇದು ಬ್ರೈಟ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ ಗಾಯ್ಸ್. ಇದರಲ್ಲಿ ಗೇಮಿಂಗ್ ಮಾಡೋದ್ರಲ್ಲಿ ಸ್ಟ್ರೀಮಿಂಗ್ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟೊಂದು ಕಲರ್ಸ್ ಆಪ್ಷನ್ ಸಿಗುತ್ತೆ, RGB ಕಲರ್ಸ್. ಇದು ಚಾರ್ಜಿಂಗಲ್ಲಿ ಬರುತ್ತೆ. ಇದು ಚೆನ್ನಾಗಿದೆ ಗೈಸ್. ಇದನ್ನ ಕ್ಲಿಪ್ ಹಾಕ್ಕೊಂಡ್ಬಿಟ್ಟು ಒಂದ್ಸಲ ನೋಡೋಣ ಇರಿ ಗೈಸ್. ಈ ಥರ ರೊಟೇಟ್ ಮಾಡೋದು. ಇಲ್ಲಿದೆ ಅಲ್ಲ ಗೈಸ್ PC, ಇದಕ್ಕೆ ಈ ಥರ ಹಾಕೊಂಡ್ಬಿಟ್ರೆ ಆಗೋಯ್ತು ಗೈಸ್. ಅಷ್ಟು ಆನ್ ಮಾಡ್ಕೊಂಡ್ರೆ ಚೆನ್ನಾಗಿ PC ಸ್ಟ್ರೀಮ್ ಆಗುತ್ತಲ್ಲ ಗೈಸ್. ಮುಖದ ಮೇಲೆ ಫೇಸ್ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತಲ್ಲ ಗೈಸ್. ಇದು ಇವಾಗ ಇಲ್ಲೇ ಇರಲಿ ಬಿಡಿ ಗೈಸ್, ಚೆನ್ನಾಗಿರ್ತಾಗೆ. ಈಗ ನೆಕ್ಸ್ಟ್ ಅದಾದ್ರೆ ಅದು ಹಾರ್ಡ್ ಡಿಸ್ಕ್ ಇಟ್ಕೊಳಕ್ಕೆ ಒಂದು ಬಾಕ್ಸ್ ತಂದಿದ್ದೀನಿ. ಅದು ಮಾಮೂಲಿ ಏನಿರುತ್ತೆ ಸ್ಟೋರೇಜ್ ಅಷ್ಟೇ. ಇಲ್ಲಿ ಹಾರ್ಡ್ ಡಿಸ್ಕ್ ಇಡೋದು, ಇಲ್ಲಿ ಅದು ವೈರ್ ಇಡೋದು. ಮತ್ತೆ ನಾನು ಲ್ಯಾಪ್ಟಾಪ್ಗೆ ಕೀಬೋರ್ಡ್ ಒಂದು ಪ್ರೊಟೆಕ್ಟಿವ್ ಕೇಸ್ ತಗೊಂಡಿದ್ದೀನಿ, ಯಾಕಂದ್ರೆ ವಾಟರ್ ಪ್ರೂಫ್. ಗಾಡತ್ನಲ್ಲಿ ನೀರೇನಾದ್ರು ಚಲೋದ್ರೂ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇದನ್ನ ಲ್ಯಾಪ್ಟಾಪ್ಗೆ ಹಾಕ್ಬಿಡ್ತೀನಿ ಗೈಸ್. ಇವಾಗ ಮತ್ತೆ ಮೇನ್ ಬೇಕಾಗಿರೋದು ಪವರ್ ಸಪ್ಲೈ ಎಲ್ಲ ಗ್ಯಾಜೆಟ್ಸ್ಗೂ. ಅದಕ್ಕೆ ಪವರ್ಗೆ ವೆಬ್ಸ್ಟಾರ್ ಇದೊಂದು ಸಿಕ್ತು, ಚೆನ್ನಾಗಿತ್ತು ಅನಿಸ್ತು ನನಗೆ, ಅದಕ್ಕೆ ಇದನ್ನ ತಗೊಂಡು ಇದನ್ನು ಅನ್ಬಾಕ್ಸ್ ಮಾಡೋಣ ಬನ್ನಿ ಗೈಸ್. ಇದು 5 ಮೀಟರ್ ಇದೆ ಲೆಂತು, ಚೆನ್ನಾಗಿದೆ ಅನಿಸುತ್ತೆ. ವೈಟ್ ಕಲರ್ ಅಟ್ರಾಕ್ಟಿವ್ ಆಗಿರುತ್ತೆ ಗೈಸ್. ಇದನ್ನ ಪ್ಲಗ್ ಮಾಡ್ಕೊಳ್ಳೋದು, 5 ಮೀಟರ್ ವೈರ್ ತುಂಬಾನೇ ಉದ್ದ ಇದೆ. ಹಾಕೊಳ್ಳೋದು, ಇಲ್ಲಿ ಲ್ಯಾಪ್ಟಾಪ್ ಒಂದು, ಆಮೇಲೆ ಇನ್ನು ಏನೇನು ಬೇಕೋ PC ಎಲ್ಲ ಕನೆಕ್ಟ್ ಮಾಡ್ಕೊಬೋದು ಗೈಸ್. ಇದು ಚೆನ್ನಾಗಿರುತ್ತೆ. ಇಲ್ಲಿ ಆಲ್ರೆಡಿ ಒಂದು ಸಾಕೆಟ್ ಇದೆ ಕಾಣಿಸ್ತಾರೆ, ಇಲ್ಲಿಂದ ಹಾಕೊಂಡ್ಬಿಟ್ಟು ಇಲ್ಲಿ ಇಟ್ಕೊಂಡ್ರೆ ಆಯ್ತು ಗೈಸ್ ಅಷ್ಟೇ. ಇದು ಇಲ್ಲಿ ಇಟ್ಟಿರ್ತೀನಿ ಗೈಸ್, ಬೇಕಾಗುತ್ತೆ. ನೆಕ್ಸ್ಟು ಇದು ಲೇಸರ್ ಲೈಟ್ ಗೈಸ್ ಅಷ್ಟೇ. ಲೇಸರ್ ಅಂದರೆ ಇವಾಗ ಮೇಲೆ ಸ್ಟ್ರೀಮ್ ಮಾಡೋಕ್ಕೆ ಇದು ನೋಡಿ ಚೆನ್ನಾಗಿದೆ. ಇದು ಮೇಲೆ ಎಲ್ಲ ಒಂಥರ ಬರುತ್ತೆ ಗೈಸ್, ಗ್ರೀನ್ ಕಲರ್ ಥರ ಟೈಪು. ಒಂದ್ಸಲ ಟ್ರೈ ಮಾಡಿ ತೋರಿಸ್ಬಿಡ್ತೀನಿ ರೀ ಗೈಸ್. ಇದನ್ನ ಸೆಲ್ ಹಾಕ್ಬೇಕನ್ಸುತ್ತೆ, ಸೆಲ್ ಇನ್ನೂ ಹೊಸದು. ಮೇಲೆ ಬರ್ತಾ ಇದೆ ಗೈಸ್, ನಿಮ್ಗೆ ಕಾಣಿಸಲ್ಲ ಅನ್ಸುತ್ತಲ್ವಾ. ಮತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ ತೋರಿಸ್ತೀನಿ ಬಿಡಿ ಗೈಸ್, ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ಇದ್ರಲ್ಲೇ ಇಟ್ಟಿರ್ತೀನಿ, ಇದ್ರಲ್ಲೇ ಅಷ್ಟೇ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗಿನ್ನ ಈ ಥರ ನೆಕ್ಸ್ಟ್ ಇನ್ನ ಸೆಟಪ್ ಮಾಡೋದು ತೋರಿಸ್ತೀನಿ, ಗೇಮಿಂಗ್ ಸ್ಟ್ರೀಮು ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗಾಯ್ಸ್. ಥ್ಯಾಂಕ್ ಯು ಗಾಯ್ಸ್.